ಹಾವೇರಿಯಲ್ಲಿ ಏನಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸೋಲಿಕ್ಕೆ ನೀವೇ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಹೇಳಿ ಬಿಜೆಪಿ ಸೋಲಿಕ್ಕೆ ಈಗ ಅದು ಯಾರು ಸೋಲಿಕ್ಕೆ ಯಾರು ಏನು ಕಾರಣ ಆದರೂ ಏನಿಲ್ಲ ಅದು ಆಮೇಲೆ ನೋಡೋಣ ಅಂತ. ಆದರೆ ಈಗ ಅವರು ಕಾಂಗ್ರೆಸ್ದಾಗ ಅವ್ರ ಪರಿಸ್ಥಿತಿ ಏನದ? ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ CWC ಮೆಂಬರ್ ಆಗಿದ್ದಂಥವ್ರು ಅವ್ರ ಪರಿಸ್ಥಿತಿ ಏನದ? ನಾನು ಇವರಿಗೆ BK ಹರಿಪ್ರಸಾದ್ ಅವ್ರಿಗೆ ಇಷ್ಟ ಹೇಳೋದು, ನಾನು 2004ರಿಂದ 2009 ನಾನು MP ಇದ್ದಾಗ ಅವ್ರು ರಾಜ್ಯಸಭಾ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ. ಇವತ್ತೇನದ ಪರಿಸ್ಥಿತಿ ನಿಮ್ದು? ಅವ್ರ ಭಾಷೆಯೊಳಗೆ ನಾನು ಮಾತಾಡ್ಬೋದು, ಆದರೆ ಆ ಭಾಷೆನ ಮಾತಾಡೋದಿಲ್ಲ, ಅತ್ಯಂತ ಅಸಭ್ಯ ಭಾಷೆಯನ್ನು ಬಳಸ್ತಾರೆ ಅವರು. ನೀವು ಎಷ್ಟೇ ಬೈರಿ DK ಶಿವಕುಮಾರ್ ಅವರು, ನನ್ನನ್ನು ಬೈರಿ, ನಮ್ಮ ಪಾರ್ಟಿ ಅಂತೂ ಬೈತೀರಿ, ಮೋದಿಯವರನ್ನು ಬೈತೀರಿ, ನಿಮ್ಮನ್ನು ಸಿದ್ದರಾಮಯ್ಯ ಮಂತ್ರಿ ಮಾಡೋದಿಲ್ಲ. ನಿಮ್ಮದು ಇಷ್ಟ ಮೊದಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋಕ್ಕಿಂತ MLC ಆಗಿರಿ, ಅದ ಪುಣ್ಯ ನಿಮ್ಮ ಲಾಸ್ಟ್ ಇದು ನಿಮ್ಮದು. ನೀವು ಏನು ಬೈದರೂ ಆಗೋದಿಲ್ಲ, ಬೈರಿ. ನಮ್ಮ ಹೇಳಿಕೆ ಬಗ್ಗೆ ಮಾತನಾಡೋದು ಬಿಟ್ಟು ಕೇಂದ್ರದಲ್ಲಿ ರಾಜ್ಯದ ಬಗ್ಗೆ ಮಾತಾಡಲಿ ಜೋಶಿ ಅವರು ಅಂತ ಹೇಳ್ತಾರೆ. ನನ್ನ ಬೈಯೋದ್ರಿಂದ ನೀವು ಮಂತ್ರಿ ಆಗ್ತೀರಿ ಅಂತ ತಿಳ್ಕೊಂಡಿದ್ರ, ನೀವು ಮಂತ್ರಿ ಆಗಿರಿ, ಆದಷ್ಟು ಬೇಗ ಜಾಸ್ತಿ ಬೈರಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ನೀವು ನಿಮ್ಮ ಜೊತೆ ಕ್ಯಾಬಿನೆಟ್ ಕರ್ಕೊಂಡು ಹೋಗೋ ಪ್ಲಾನ್ ಏನಾದ್ರು ಇದೆಯಾ ಈ ಚುನಾವಣೆಯಲ್ಲಿ? ನೋಡ್ರಿ, ಯಾರು ಯಾವ ಚುನಾವಣೆಗೆ ನಿಲ್ಲಬೇಕು ಅದು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ ಇನ್ನು. ಅದಾಗ ನಿಮ್ಗೆ ಗ್ಯಾರಂಟಿ ನಿಮ್ಗೆ ಹೇಳ್ತೇನೆ ಸರ್. ಈಗ ಬಿಜೆಪಿ ಅವರು ಕೆಲವು ಜನ ಕಾಂಗ್ರೆಸ್ ಅಲ್ಲಿ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಆ ವಿಚಾರವಾಗಿ ನೋಡ್ರಿ, ಕಾಂಗ್ರೆಸ್ ಇವತ್ತಿನ ಪರಿಸ್ಥಿತಿ ಹೆಂಗೆ, ಪ್ರಮುಖ ಮುಖಂಡರು ಇದ್ದಾರೆ. ಒಂದು ನಿಮಿಷ, ಅವರು ಈ ರೀತಿ ಸ್ಪೆಕ್ಯುಲೇಷನ್ಗಳಿದ್ದಾವ, ಆ ಸ್ಪೆಕ್ಯುಲೇಷನ್ ಆಧಾರದ ಮೇಲೆ ಮಾತಾಡೋದಾದ್ರೆ ಯಾರೂ ಹೋಗೋದಿಲ್ಲ ಅಂತ ನನ್ನ ನಂಬಿಕೆ. ಫಸ್ಟ್ ನೀವಿಲ್ಲ ಅಂದರೆ ಹೋಗುತ್ತಾರೆ ಅಂತ ಹೇಳಿದರು ಅಂತ, ಹೋಗೋದಿಲ್ಲ ಅಂತ ನಮ್ಮ ನಂಬಿಕೆ. ಇನ್ನು ಅಷ್ಟಕ್ಕೂ ಯಾರಾದರೂ ಆ ಕಡೆ ಈ ಕಡೆ ಹೊಯ್ದಾಡ್ತಿದ್ರೆ ಕಾಂಗ್ರೆಸ್ದ ಪರಿಸ್ಥಿತಿ ಭಾಳ ಗಂಭೀರ ಅದ. ಕಾಂಗ್ರೆಸ್ ಪರಿಸ್ಥಿತಿ ಇವತ್ತು ಯಾವ ರೀತಿಯಲ್ಲಿದೆ ಅಂತಂದ್ರೆ, ಒಬ್ರಿಗೊಬ್ರು ಜಗಳ, ಇರೋರಿಗೆ 136 ಮಂದಿ ಆಗಿಬಿಟ್ರೆ, ಕೊಡಾಕ ಜಾಗ ಇಲ್ಲ ಯಾರಿಗೂ, ನಿಗಮ ಮಂಡಳಿ ತೀರ್ಮಾನ ಆಗ್ತಾ ಇಲ್ಲ, ಯಾರಿಗೇನು ಕೊಡ್ಬೇಕಂಥೇಳಿ ಸಿದ್ದರಾಮಯ್ಯನವ್ರದ್ದು DK ಶಿವಕುಮಾರ್ ಅವರ ಭಿನ್ನಾಭಿಪ್ರಾಯ. ಇದರಿಂದ ಅವ್ರಿಗೆ ಎತ್ತಲಾಳದ ಎಳಿಲಾರದ ಅನ್ನುವಂತ ಹೇಳ್ತಾರಲ್ಲ, ಆ ಸ್ಥಿತಿಗೆ ಬಂದದ. ಆದ್ದರಿಂದ ಅಲ್ಲಿ ಯಾರೂ ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಬರೋ ದಿವಸದೊಳಗೆ ಇನ್ನೂ ಬಲಿಷ್ಠವಾಗಿ ಕೇಂದ್ರದಲ್ಲಂತೂ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ, ಕರ್ನಾಟಕದಲ್ಲಿ 25 ಸ್ಥಾನಗಳನ್ನು ಕನಿಷ್ಠ ಗೆಲ್ತೇವೆ. ದೇಶದಲ್ಲಿ 350ಕ್ಕೂ ಹೆಚ್ಚು ಸ್ಥಾನಗಳನ್ನು BJP ಅಲೋನ್ ಗೆದ್ದು ಸುಭದ್ರ ಸರ್ಕಾರವನ್ನು ರಚಿಸಿ 2029 ಹೊತ್ತಿಗೆ ಭಾರತ ಜಗತ್ತಿನ ತೃತೀಯ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿ ದೇಶದಲ್ಲಿ ಒಂದು ಬದಲಾವಣೆ, ಬಹುದೊಡ್ಡ ಬದಲಾವಣೆ ಬರುತ್ತಿದೆ. ಹಾಗಾಗಿ ಯಾರು ಅಕಸ್ಮಾತ್ ಯಾರಾದರೂ ಹೋದರೆ, ಯಾರೂ ಹೋಗಲ್ಲ, ಹೋದ್ರೆ ಅವರು ಮೂರ್ಖರಾಗ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.